प्रेमवेद पुराणशास्त्र त्वमनुतनतु चारुचरणाम्बो जगन्महिमा ओ जगन्महिमा ओ जगन्महिमा नामरूपक्रियाकलाकविरामनिलभवदेवतेजो व्योममूर्तिमुरुगहेश्वरलिङ्ग शरणार्थी शिवलिंग संग प्रेमियादिशिवैक्यपदवनं प्रेमिशिरमादेवी अक्कैಗೆ ಜರಮು ಶರಣಾರ್ಥಿ ಬಂಧುವನೆ ಕಂಗಡಿಗಳು ಪಕ್ಕಂತರಂಗ ವಿಚಾರವೆಲ್ಲವ ಸಂತೆ ಅಂಗಡಿಯಂತೆ ಸೊನ್ನಲಪುರದೊಡ್ಡೈಸಿ ಪುರದೊಡ್ಡೈಸಿ ತಿರುಗಿದಾದರೆಲ್ಲರೆ ಅಂತರಗಳಿವ ಮಾಂತರಲಿ ಶಿವ ಸಿದ್ದರಾಮಯ್ಯ ಶರಣಾರ್ಥಿ ಶರಣಾರ್ಥಿ ಜೈ ಮಂಗಲಂ ಜೈ ನಮ ಪಾರ್ವತೀಶ್ವರ ಮಹಾದೇವ ಶ್ರೀ ಗುರು ಸಿದ್ಧಾರೂಢ ಮಹಾರಾಜ್ ಕಿ ಶ್ರೀ ಗುರು ಗುರುನಾಥರೂಢ ಮಹಾರಾಜ್ ಕಿ ಶ್ರೀ ಕಳಸದ ಶ್ರೀ ಗುರು ಗೋವಿಂದ ಭಟ್ಟ ಮಹಾರಾಜ್ ಕಿ श्री शिशुनाथ शरीफ शिवयोगीश्वर महाराज की श्री पद्मावती माता की जय मंगलम जय नमः पार्वतीश्वर हर हर महादेव हर हर महादेव हर हर महादेव ಯಾವ ಚಪ್ಪಿ ಗ್ರಾಮದ ಶ್ರೀ ಸಿದ್ಧಾರೂಢ ಮಠದಲ್ಲಿ ನಡೆದಿರುವಂತ ಶ್ರೀ ಶಿಶುನಾಳ ಶರೀಫ ಶಿವಯೋಗಿಗಳವರ ಪುರಾಣ ಪ್ರವಚನದ ಪ್ರಾರಂಭದಲ್ಲಿ ಅಖಂಡ ಭಾರತವನ್ನೆಲ್ಲವನ್ನು ಸುತ್ತಿರುವ ಸಹಿತವಾಗಿ ನಮ್ಮ ಸಮೀಪ ಹುಬ್ಬಳ್ಳಿಯನ್ನ ತಮ್ಮ ಕಾರ್ಯಕ್ಷೇತ್ರವನ್ನಾಗಿ ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ಅದು ನಮ್ಮದು ನಿಮ್ಮದು ಪುಣ್ಯವು. ಅದರಲ್ಲಿ ಅವರೆಲ್ಲ ಬೀದರು, ಪಾಲ್ಕಿ, ಈ ಕಡೆ ಬಾಂಬೆ, ಈ ಕಡೆ ಗೋವಾ, ಇವರೆಲ್ಲರೂ ಏನ್ಪಾ ಆ ಸಿದ್ಧಾರೂಢರು ನೆಲೆಸಿರ್ತಕ್ಕಂಥ ಜಾಗ ಕಾರ್ಯಕ್ಷೇತ್ರ ಆ ಹುಬ್ಬಳ್ಳಿ ಸುತ್ತು ಕಡದ ಇದ್ದಿರ್ತಕ್ಕಂಥ ಭಕ್ತರದು ದೊಡ್ಡ ಪುಣ್ಯವು. ನಮಗೆ ಸಮೀಪ ಇಲ್ಲಿ ನೋಡೋದು, ನಾವು ಅಲ್ಲಿ ಹೋಗಿ ಬರ್ಬೇಕಂದ್ರೆ 4-5 ದಿವಸ ಟೈಮ್ ಬೇಕು ಅಂತವ್ರು ಮರ ಬರುತ್ತಾರೆ ಅಂತ ಬಾಗಿ ನಮ್ಗೆ ಸಿಕ್ಕಲ್ಲ. ನಮ್ಮ ಸಮೀಪನ ವಾಸವಾದ ಸಿದ್ಧಾರ ಅಂತ ಮಹಾಮಹಿಮ ಅಪ್ಪಗಳವರ ಶರಣಾರ್ಥಿಗಳಿಗೆ ತುಂಬಿರುವುದೇ ಶರಣ ಶರಣಾರ್ಥಿಗಳನ್ನು ಸಮರ್ಪಣೆ ಮಾಡಿ ಅವರ ಆಶೀರ್ವಾದದಿಂದ ಜನಿಸಿರ್ತಕ್ಕಂಥ ಆ ಯಾವ ಗುರುನಾಥರು ಅವರ ಶ್ರೀ ಚರಣಾರವಿಂದದಲ್ಲಿ ತುಂಬಿರುವುದೈದ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಇಲ್ಲೇ ಸಮೀಪದ ಕಳಸ, ಮೊದಲು ಕುದಗೋಳ ತಾಲೂಕು, ಈಗ ಅದು ಸಿದ್ದಾಂತ ತಾಲೂಕು, ಅಲ್ಲೇ ತಮ್ಮ ಕಾರ್ಯಕ್ಷೇತ್ರವನ್ನಾಗಿ ಮಾಡಿಕೊಂಡಿರ್ತಕ್ಕಂಥ ಯಾವ ಗುರು ಗೋವಿಂದ ಭಟ್ಟರು ಅವರ ಶ್ರೀ ಚರಣಾರವಿಂದಗಳಲ್ಲಿ ತುಂಬಿರುವುದೈದ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಕಾದರಲಿಂಗನ ವರಪುತ್ರನಾಗಿ ಜನಿಸಿರ್ತಕ್ಕಂಥ ಶಿಶುನಾಳ ಶರೀಫ ಶಿವಯೋಗಿಗಳು ಅವರ ಶ್ರೀ ಚರಣಾರವಿಂದಗಳಲ್ಲಿ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಊರಿನ ಎಲ್ಲ ಗ್ರಾಮ ದೇವರಲ್ಲಿ ತುಂಬಿರುವುದೈದ ಭಕ್ತಿಯ ಶರಣುಗಳನ್ನು ಸಲ್ಲಿಸಿ ಇವತ್ತಿನ ಕಾರ್ಯಕ್ರಮಗಳು ನಮ್ಮ ಜೊತೆಗೆ ಸಂಗೀತ ಸೇವೆಯನ್ನು ನೀಡಲು ಆಗಮಿಸಿರುವಂಥ ವೇದಮೂರ್ತಿಗಳು, ವಯೋವೃದ್ಧರು ಆಗಿರುವಂಥ ಶ್ರೀ ಸಂಗಯ್ಯ ಸ್ವಾಮಿಗಳು ಹಿರೇಮಠರವರ ಶ್ರೀ ಚರಣಾರವಿಂದರಲ್ಲಿ ತುಂಬಿರುವುದೈದ ಶರಣ ಶರಣಾರ್ಥಿಗಳನ್ನು ಸಮರ್ಪಣೆ ಮಾಡಿ ನೋಡಿ. ವಚನಗಳನ್ನು ಬಹಳ ಮಂದಿ ಹಾಡಬಹುದು. ಈ ನಿಜಗುಣ ಸಾಹಿತ್ಯವನ್ನ ಅಲ್ಲಿ ರಾಗಕ್ಕೆ ಸೇರಿಸಿ ತಾಳಕ್ಕೆ ಹಾಡೋದೈತಲ್ಲ, ಕಠಿಣ ಕೆಲಸ. ಅಂತ ಒಂದು ಸರಳವಾಗಿ ಅವರಿಗೆ ಶರಣಗಳನ್ನು ಸಲ್ಲಿಸಿ ತಬಲಾ ಸೇವೆಯನ್ನು ಮಾಡಬೇಕಂತ ಬಸವಣ್ಣನವರು ಬೆನ್ನಿಯವರ ಚರಣಾರವಿಂದರಲ್ಲಿ ಸಮರ್ಪಣೆ ಮಾಡಿ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂಥ ಚಂದ್ರನವರು, ನಮ್ಮ ಶೆಟ್ರು, ನಮ್ಮ ಸ್ನೇಹಿತರಾಗಿರ್ತಕ್ಕಂಥ
ವರ್ಧಮಾನ ಜಗಾಪುರ ಅವರಿಗೆ, ಚಂದ್ರನ ಅವರಿಗೆ, ಸೋಳಂಕಿ ಅವರಿಗೆ ಮತ್ತು ನಮ್ಮ ಪೊಲೀಸ್ ಸಾಹೇಬರು, ಅವ್ರ ಜೊತೆಗೆ ಬಂದಿರ್ತಕ್ಕಂಥ ನಮ್ಮ ಜನರು, ನಮ್ಮ ಮಲ್ಲಿವಾಡವರು ಮತ್ತು ನಮ್ಮ ಅನನ ಅವರಾಗಿರ್ತಕ್ಕಂಥ ನಾಗನ, ಅಲ್ಲಿ ನಮ್ಮ ಚಾಂದು ಸಾಹೇಬರು, ಗರಿಗಪ್ಪ ಅವರು, ವರ್ಷಣ್ಣವರು, ನಮ್ಮ ಹರಿವೆಯವರು, ನಮ್ಮೆಲ್ಲರಿಗೂ ಚಂದ್ರಶೇಖರ ಸಮರ್ಪಣೆ ಮಾಡಿ ಈಗ ಯಾರು ನಿಮಗೆಲ್ಲರಿಗೆ ನಾವೆಲ್ಲ ನನ್ನ ಸಮರ್ಪಣೆ ಭಕ್ತಿ ಸಮರ್ಪಣೆ ಮಾಡ್ತೇನಪ್ಪ ಅಂತಂದ್ರೆ ಇದೊಂದು ತಿಂಗಳು ಸಿಗ್ತೀರಿ ನೀವು. ನಾನು ಮತ್ತು ನಾವು ನಮ್ಮ ಕೆಲಸದಾಗ ನೀವು ನಿಮ್ಮ ಕೆಲಸ ಯಾವಾಗ ಬಂದಾಗ ಮೆದುರಿಗೆ ಭೇಟಿಯಾದ ನಮಸ್ಕಾರ ಇಲ್ಲ ಅಂದ್ರೆ ಇಲ್ಲ, ಹೆಂಗೂ ದಿನಾನು ಸಿಗ್ತಿರಲ್ಲ, ಅದು ನನ್ನ ಭಾಗ್ಯ, ನನ್ನ ಪುಣ್ಯ ಅಂತ ತಿಳ್ಕೊಳ್ತಾರೆ. ಅದಕ್ಕಾಗಿ ಮತ್ತೆ ಇಲ್ಲಿ ಬಂದಿರ್ತಕ್ಕಂಥ ತಾಯಿಯವರು ನೋಡಿ ಏನು ಕೊಟ್ಟ ಸಿಗ್ತೈತಿ ಪುಣ್ಯ. ಭಕ್ತಿಯಿಂದ ದಿನಾಲು ಬಂದು ನಮಗೆ ಪುರಾಣ ಕಾರ್ಯಕ್ರಮಕ್ಕೆ ಅತಿ ದೊಡ್ಡ ಬೆರಗು ತಂದು ಕೊಡುವಂಥವ್ರು ಯಾರು? ನನ್ನ ತಾಯಿ. ಅವರೆಲ್ಲ ತಾಯಿಯಿಂದ ನಾರಾಯಣದೇವರಿಗೆ ಭಕ್ತಿ ನಾಮಗಳನ್ನು ಸಮರ್ಪಣೆ ಮಾಡಿ ಇಲ್ಲಿ ತಪ್ಪಿಸ್ಕೊಂಡು ಬಿಟ್ಟಿರ್ತಾನೆ ಕರೆಯಪ್ಪನ. ಅವರಿಗೆ ಸಹಿತವಾಗಿ 9 ದಿವಸ ಶರಣಾರ್ಥಿಗಳನ್ನು ಸಲ್ಲಿಸಿ ನಿನ್ನೆ ಆ ಶರೀಫ ಶಿವಯೋಗಿಗಳಿಗೆ ಗುರು ಗೋವಿಂದ ಭಟ್ರು ಏನ್ ಮಾಡಿದ್ರಿ? ಏನ್ ಮಾಡಿದ್ರು? ಅಲ್ಲಿರುವಂತ ಜನ ಎಲ್ಲ ಇವು ನಮ್ಮ ಬ್ರಾಹ್ಮಣ ಹುಡುಗಲ್ಲ, ಮುಸ್ಲಿಮರು ಯುವಕರನ್ನ ಯಾಕೆ ನೀವು ನಮ್ಮ ಅಗ್ರಹಾರಗಳು, ಅಗ್ರಹಾರ ಅಂದ್ರೆ ತಿಳ್ಕೊಳ್ಳಿ, ಅಗ್ರಹಾರ ಅಂದ್ರೆ ಬ್ರಾಹ್ಮಣರು ವಾಸಿಸ್ತಕ್ಕಂಥ ಆ ಒಂದು ಏರಿಯಾ, ಆ ಒಂದು ಓಣಿ ಅಂತೀವ ನಾವು, ಅದಕ್ಕೆ ಅಗ್ರಹಾರ ಅಗ್ರಹಾರ ಅಂತಿದ್ರು. ನಮ್ಮ ಅಗ್ರಹಾರಗಳು ಅವ್ನು ಯಾಕೆ ಇಟ್ಕೊಂತೀರಿ, ಬೇಡ ಅವನು ಕಳಿಸ್ಬಿಡು ಅಂತ ಪಂಚಾಯತ್ ಕೂಡ್ತು. ಅಲ್ಲಿ ನಿನ್ನೆ ಗುರು ಗೋವಿಂದ ಭಟ್ರು ನೀವು ಈ ಯಾವ ಶರೀಫ್ ತಂದು ಇಟ್ಕೊಂಡಿದ್ದಕ್ಕೆ ನಮಗೆ ಮಳೆ ಆಗೋದು ಅಂತಿದ್ದಕ್ಕಾಗಿ ಆ ಯಾವ ಮಳೆರಾಯನ ಒಂದು ಪ್ರಾರ್ಥನೆಯನ್ನು ಮಾಡಿ ಅವರು ಮಳೆಯನ್ನು ತರಿಸಿದರು. ಅಷ್ಟೇ ಅಲ್ಲ, ಮಾತ್ರ ತಮ್ಮಲ್ಲಿರುವಂತ ಆ ಶನಿವಾರವನ್ನು ತೆಗೆದು ಆ ಯಾವ ಶಿಶುನಾಳ ಶರೀಫರು ಕೊಳ್ಳಾಗ ಹಾಕಿದ್ರು ನೋಡಿ. ಹೆಂಗಿರ್ಬೇಕು ಗುರು ಅಂದ್ರೆ? ಎಲ್ಲಿ ಸಿಗ್ತಾರಂತ ಗುರುಗಳು? ಬಹಳ ಕಠಿಣ ಕೆಲಸ ಅಂತ ಗುರುವನ್ನು ಪಡ್ಕೊಳ್ಳೋದು, ಅಂತ ಶಿಷ್ಯ ಆಗೋದು, ಅದು ಬಹಳ ಪುಣ್ಯದ ಕಾರ್ಯ. ಅದಕ್ಕೆ ಹೇಳ್ತಾರ ಬಸವಾದಿ ಶಿವಶರಣರು ರೂಪದೊಳಗೆ, ಗುರುವಿಗೆ ತನುವನ್ನು ಗುರುವಿಗೆ ತನುವನ್ನು ಲಿಂಗಕ್ಕೆ
ಇವರಾಜ್ಞೆಯಂತೆ ನಡೆವ ಜನಗಳೇ ಮಹಾಗಣಗಳು. ಇವರಾಜ್ಞೆಯಂತೆ ನಡೆವ ಇವರಾಜ್ಞೆಯಂತೆ ನಡೆವ ಜನಗಳೇ ಮಹಾಗಣಗಳು. ಇವರ ಸಂಸಾರ ಸುಖವೇ ಇವರ ಸಂಸಾರ ಸುಖವೇ ಶಿವ ಸುಖ ನೋಡ. ಇವರಾಜ್ಞೆಯಂತೆ ನಡೆವ ಭಕ್ತರೇ ಮಹಾಗಣಗಳು. ಇವರ ಸಂಸಾರ ಸುಖವೇ ಇವರ ಸಂಸಾರ ಸುಖವೇ ಶಿವ ಸುಖ ನೋಡ. ಗುರುಕುಮಾರ ಪಂಚಾಕ್ಷರೀಶ್ವರ ಗುರುವಿಗೆ ತನುವನ್ನ ಲಿಂಗಕ್ಕೆ ಮನವನ್ನು ಜಂಗಮಕ್ಕೆ ಧನವ ಕೊಟ್ಟು ನಿಶ್ಚಿಂತನಾಗಿರುವ ಭಕ್ತರೇ ಮಹಾದೇವ ಭಕ್ತರೇ ನೋಡಿ, ವಚನದೊಳಗೆ ಏನ್ ಹೇಳ್ತಾರೆ ಅಂದ್ರೆ ಅವರು ಗುರುವಿಗೆ ಧನವನ್ನು ಗುರುವಿಗೆ ಈ ಧನುವಿನಿಂದ ಮನಮಟ್ಟಿ ಕಾಯ ವಚನ ಸಹ ಆ ಗುರುವಿನ ಸೇವೆ ಮಾಡೋದು. ಗುರುವಿಗೆ ಧನವನ್ನು ಲಿಂಗಕ್ಕೆ ಲಿಂಗ ಅಂದ್ರೆ ಅವನ ಭಾವಲಿಂಗ ಪ್ರಾಣಲಿಂಗ ಅಂತ ಈ ಮನವನ್ನು ಕೊಡಬೇಕು. ಲಿಂಗ ಅಂದ್ರೆ ಇದರ ಒಳಗೆ ಬಿಡಬೇಡಿ ನೀವು. ನಮ್ಮ ಹತ್ರ ಇರ್ತದೆ ಭಾವಲಿಂಗ ಪ್ರಾಣಲಿಂಗ ಆಚಾರಲಿಂಗ ಅಂತ. ಗುರುವಿಗೆ ತನವನ್ನು ಲಿಂಗಕ್ಕೆ ಮನವನ್ನು ಜಂಗಮಕ್ಕೆ ದನವ ಕೊಟ್ಟು ಏನ್ ಗುರು ಅದನ್ನದ ಅವಾಗ ಏನ ಅವಶ್ಯಕತೆ ಬೀಳ್ತದೆ ಆ ಸೇವೆಯನ್ನು ಮಾಡಿ ಮತ್ತ ಗುರು ಅಂದ್ರ ಮತ್ತ ಸಮಾಜ ಅಂತ ಏನಿರ್ತತಿ ಆ ಸಮಾಜದ ಸೇವೆಯನ್ನು ಮಾಡಿದ್ರೆ ಅದಕ್ಕೂ ಜಂಗಮ ಅಂತ ಕರೆದು. ಸಮಾಜದ ಸೇವೆಯನ್ನು ಮಾಡಿದ್ರೆ ಅವನ ಸಂಸಾರದ ಸುಖವೇ ಶಿವ ಸುಖ ನೋಡ ಅಂತ ಹೇಳ್ಯಾರ. ನಮ್ಮ ಬದುಕು, ನಮ್ಮ ಜೀವನ, ನಮ್ಮ ಬಾಳ್ವೆ, ನಮ್ಮ ಸಂಸಾರ ಇದು ಏನಾದ್ರೂ ಶಿವ ಸುಖ ಆಗ್ಬೇಕಾಗಿತ್ತು ಅಂದ್ರೆ ನಾವು ಇಷ್ಟ ಮಾಡ್ಬೇಕು ನೋಡ್ರಿ. ಇಷ್ಟ ಮಾಡ್ಬೇಕು. ಆ ಯಾವ ಶರೀರ ಸುಯೋಗಿಗಳಿಗೆ ಯಾಕೆ ಜನಿವಾರ ಹಾಕಿದ್ರು ಸುಮ್ಮನೆ ಹಾಕ್ತಾರನ್ರಿ. ಮನಮಟ್ಟಿ ಗುರು ಸೇವೆಯನ್ನ ಮಾಡಿದ್ದ, ಲಿಂಗ ಸೇವೆಯನ್ನು ಮಾಡಿದ್ದ, ಪ್ರಾಣಲಿಂಗ ಭಾವಲಿಂಗಕ್ಕೆ ತನ್ನ ಮನವನ್ನ ತನ್ನನ್ನು ಅರ್ಪಿಸಿದ್ದ. ನಾನು ಪ್ರಪಂಚದಿಂದ ಪಾರಮಾರ್ಥಿಕಕ್ಕೆ ಏರಬೇಕು, ಲೌಕಿಕದಿಂದ ಅಲೌಕಿಕಕ್ಕೆ ಹೋಗ್ಬೇಕು ಅನ್ನುವಂತ ಸವಿಚ್ಛೆಯನ್ನ ಆ ಗುರುವಿನಲ್ಲಿ ಒಳಗೂಡಿಸಿದ್ದ. ಅದಕ್ಕಾಗಿ ನನ್ನಲ್ಲಿ ಅದ್ಭುತವಾಗಿ ನನ್ನಲ್ಲಿರುವ ಶಕ್ತಿಯನ್ನ ಈ ಶರೀರ ಶಿಷ್ಯನಿಗೆ ನಾನು ದಾರಿ ಎರಿಬೇಕು ಅಂತೇಳಿ ಆ ಗುರುಗಳು ಅವಾಗೇನ್ ಮಾಡಿದ್ರು, ನಿನ್ನೆ ಜನಿವಾರವನ್ನ, ಜ ಅಂದ್ರೆ ಜನನ, ನಿವಾರ ಜನನ ಮರಣ ಅನ್ನುವಂತ ಬಹುಬಂಧನದ ನಿವಾರಣೆಯನ್ನು ಕಳೆಯುವುದೇ ಜನಿವಾರ ಅಂತ ಹೇಳ್ತಾರೆ. ಅಂತ ಜನಿವಾರವನ್ನು ಹಾಕಿದ್ದು ಶರೀರ ಶಿವಯೋಗಿಗಳಿಗೆ ಎಲ್ಲೆಲ್ಲದ ಸಂತೋಷ, ಎಲ್ಲೆಲ್ಲದ ಆನಂದ, ಪರಮಾನಂದ. ಪರಮಾನಂದ ಆನಂದ ಬೇರೆ, ಸ್ವಲ್ಪ ತಿರ್ತತಿ ಮತ್ತೆ ಇನ್ನೊಂದು ಸ್ವಲ್ಪ ತೀರೋದಿಲ್ಲ. ಪರಮಾನಂದ ಅಂತ ಏನಿರ್ತದೆ ನೋಡಿ, ಒಂದು ಸಲ ಆ ಗುರುವಿನ ದಯದಿಂದ ಅದು ಪರಮಾನಂದ ಬಂತಂದ್ರೆ ಈ ಜೀವನದೊಳಗೆ ಏನ್ ಬೇಕಾದ್ರೂ ಬರಲಿ, ಆ ಪರಮಾನಂದ ಅನ್ನೋದು ಹೋಗುದಿಲ್ಲ. ಅದು ಯಾವಾಗಲೂ ಇರುವಂತದ್ದು ಅಂತ ಪರಮಾನಂದ. ಶಿಶುನಾಳೇಶ್ವರಿ ಅಷ್ಟಾಗಿತ್ತಂದ್ರೆ ಥೋಡ ಆಗ ಶಿಶುನಾಳೇಶ್ವರಿ ಕೃಷಿಗಳಲ್ಲಿ ಕುಂತ ರಾಗ ಕಾಪಿ ಒಳಗೆ
ಹಾಕಿದ ಜನಿವಾರವ ಸದ್ಗುರುನಾಥ ಹಾಕಿದ ಜನಿವಾರವ ಆಗ ಏನ ಹಾಳಿಲ್ಲ ಪೆನ್ನಿಲ್ಲ ಆಗಿದ್ದಾಗ ತಯಾರಾಗಬೇಕು ಸಾಹಿತ್ಯ ಗುರು ಹೆಂಗ ನನಗೆ ಜನಿವಾರ ಹಾಕಿದ ಅನ್ನುವಂಥದ್ದನ್ನ ಆಗ ಹೇಳ್ತಿರ್ತಾರೆ ಆ ಹಾಡಿನ ಮುಖಾಂತರ. ಬೇರೆ ಈ ಕಡೆ ಕಾಪಿರ ಸದ್ಗುರುನಾಥ ಹಾಕಿದ ಜನಿವಾರವ ಹಾಕಿದ ಜನಿವಾರವ ಸದ್ಗುರುನಾಥ ಹಾಕಿದ ಜನಿವಾರವ ಸದ್ಗುರುನಾಥ ಹಾಕಿದ ಜನಿವಾರವ ಸದ್ಗುರುನಾಥ ಹಾಕಿದ ಜನಿವಾರವ ಹಾಕಿದ ಜನಿವಾರ ನೂಕಿಲ ಹಾಕಿದ ಜನಿವಾರ ನೂಕಿಲ ಹಾಕಿದ ಜನಿವಾರ ನೂಕಿಲ ಹಾಕಿದ ಜನಿವಾರ ನೂಕಿಲ ಕೇಕಿನೋತಲಿ ಬ್ರಹ್ಮ ಜ್ಞಾನವು ಚರಿಸೆಂದು ಕೇಕಿನೋತಲಿ ಬ್ರಹ್ಮ ಜ್ಞಾನವು ಚರಿಸೆಂದು ಹಾಕಿದ ಜನಿವಾರವ ಸದ್ಗುರುನಾಥ ಸದ್ಗುರುನಾಥ ಹಾಕಿದ ಜನಿವಾರವ ಸದ್ಗುರುನಾಥ ಹಾಕಿದ ಜನಿವಾರವ ಹಾಕಿದ ಜನಿವಾರವ ಹಾಕಿದ ಜನಿವಾರವ ಸಂಧ್ಯಾ ವಂದನೆ ಕಲಿಸಿ ಆನಂದನೆ ಬಿಂದು ಮಗನೆ ನಿಲ್ಲಿಸಿ ಸಂಧ್ಯಾ ವಂದನೆ ಕಲಿಸಿ ಆನಂದನೆ ಬಿಂದು ಮಗನೆ ನಿಲ್ಲಿಸಿ ವಂದಿಸಿ ಯಮುನಾದಿ ತರಮಧ್ಯದಲ್ಲಿ ನಿಂತು ವಂದಿಸಿ ಯಮುನಾ ತೀರದ ಮಧ್ಯದಲ್ಲಿ ನಿಂತು ಯಾರಿಗೂ ಯಮನದು ಗಡಿಯಲು ಹಾಕಿದ ಜನಿವಾರವ ಸದ್ಗುರುನಾಥ ಹಾಕಿದ
ಶಿವಯೋಗಿಗಳು ಎಂತ ಜ್ಞಾನಿಗಳು ಅಂತೀರಿ. ಸುಮ್ಮನೆ ಸಾಣದಲ್ರಿ. ಅಲ್ಲ ನಿಂತ ಜಗದ ಮೇಲೆ ಇಂಥ ಒಂದು ಹಾಡು ಕಟ್ಟಿ ಹಾಡಬೇಕು. ನಾವು ನಿನ್ನೆ ಹಗಲೆಲ್ಲ ರಾತ್ರಿಯಿಂದ ಹಿಡ್ಕೊಂಡು ಇವತ್ತು ಹಗಲೆಲ್ಲ ಕೂತ್ಕೊಂಡು ನೋಡ್ಕೊಂಡು ಬಂದ್ರೆ ಮತ್ತೆ ಮತ್ತೆ ಹುಡುಕಾಡ್ತೀನಿ. ಅದೇ ಈಗ ರಾತ್ರಿ ಹೋಗಿದ್ದ ಡಬಲ್ ಬಿಟ್ಟಿದ್ದೆ ಅಂತಂದಿಲ್ಲ, ತೆಗಿದು ಅದು ತೆಗಿದು ಅದನ್ನೆಲ್ಲ ಅದೇ ಅದೇ ಡಬಲ್ ಬಿಕ್ಕಿ ಬರೋ ಮುಂದೆ ಅದೇ ಡಬಲ್ ಬಿಕ್ಕಿ ಬಂದಿದ್ದು ಮತ್ತೊಂದು ಕಿತ್ತಾಡೋದ ಏನೈತಿ ನೋಡ್ಕೊಂತ ಇರ್ತೀವಿ. ಇಂಥ ಕಾಲಗಳು ಇಂಥ ಮನಸ್ಥಿತಿ ಒಳಗೆ ನಾವೇನು ಬರೆಯಕ್ಕಾಗೈತಿ, ಏನು ಮಾಡಕ್ಕಾಗೈತಿ ಸಾಧ್ಯ ಇಲ್ಲ. ಅದು ಮಹಾತ್ಮರಿಗೆ ಸಾಧ್ಯ. ಎಷ್ಟು ಚಂದ ಜಾತಿ ಸಿಗ್ತೈತಿರಪ್ಪ ಇಂಥ ಹಾಡು. ಹಾಕಿದ ಜನಿವಾರವ ಸದ್ಗುರುನಾಥ, ಹಾಕಿದ ಜನಿವಾರ, ಹಾಕಿದ ಜನಿವಾರ ನೂಕಿದ ಬಹುಭಾರ. ಇದೇನು ಈ ಜೀವನದೊಳಗೆ ಬರುವಂತ ಬಹುಬಂಧ ಭಾರವನ್ನ ನೂಕಾಕ್ ಹಾಕಿದಪ್ಪ. ನಂದಷ್ಟಲ್ಲ, ನನ್ನ ಬಹುಬಂಧನವನ್ನ ನೂಕಾಕಲ್ಲ, ಜಗತ್ತಿನ ಬಹುಬಂಧನವೆಲ್ಲೂ ಸಹಿತವಾಗಿ ಎಲ್ಲ ಹೋಗ್ಲಿ ಅಂತೇಳಿ ಇದನ್ನು ಹಾಕಿದ ಗುರುನಾಥ. ಬೇಕಿಕೆ ಎನ್ನುತ್ತಲ್ಲಿ ಬ್ರಹ್ಮ ಜ್ಞಾನವನ್ನ ಉಚ್ಚರಿಸಲು, ಏಕಂತೇಳಿ ಬ್ರಹ್ಮ ಜ್ಞಾನವನ್ನು ಉಚ್ಚಾರ ಮಾಡಿ ಅಂತೇಳಿ ನನಗೆ ಈ ಜನಿವಾರವನ್ನು ಹಾಕಿದ್ರು. ಏನೋ ಗೊತ್ತಲ್ಲ, ಜನಿವಾರ ಹಾಕಿರ್ಕೊಳ್ಳೆ ನೀವು ಮುಂಚೆ ಹೇಳ್ತೀನಿ. ಏನು ಹೀಗೆಲ್ಲ ರೋಮಾಂಚನ ಆಗಿ ಹಾಕಿರ್ಕೊಳ್ಳೆ ರೋಮಾಂಚನ ಆಗಿ ನನ್ನಿಂದ ತಾನ ಉಚ್ಚಾರ ಬೇಕೆನ್ನುತ್ತಲ್ಲಿ ಬ್ರಹ್ಮ ಜ್ಞಾನವು ಉಚ್ಚರಿಸಲು ಅದನ್ನು ಉಚ್ಚಾರ ಮಾಡಂತೇಳಿ ಹಂಗ ಎದಕ್ಕಾರ ಹಾಕಿದ್ದಲ್ಲ. ಅದು ಬ್ರಹ್ಮಜ್ಞಾನ ನಿಮ್ಮಿಂದ ಉಚ್ಚಾರ ಆಗಲಿ, ನಿನ್ನಿಂದ ಹೊರಬೀಳಿ, ನಿನ್ನಿಂದ ಸಮಾಜದ ಕತ್ತಲೆ ಅಳಿಲಿ, ನಿನ್ನಿಂದ ಎಲ್ಲ ಸಮಾಜದ ಜನರ ಕಣ್ಣೀರನ್ನ ಒರೆಸುವಂತ ಶಕ್ತಿಯು ಬರಲಿ ಅಂತೇಳಿ ಆ ಜನಿವಾರ. ಸಂಧ್ಯಾ ವಂದನೆ ಕರೆಸಿ ಆನಂದದಿ ಬಿಂದು ಮಾರ್ಗದಲ್ಲಿ ನಿಲ್ಲಿಸಿ. ಪೂಜೆ ಅಂದ್ರೆ ನಮಸ್ಕಾರ ಅಂದ್ರೆ, ಲಿಂಗ ಅಂದ್ರೆ, ಜನಿವಾರ ಅಂದ್ರೆ, ಗುರು ಅಂದ್ರೆ, ಸಮಾಜ ಅಂದ್ರೆ ಏನು? ಸಂಧ್ಯಾ ವಂದನೆ ಕಲಿಸಿ ಆನಂದದಿ. ಬಹಳ ಮಂದಿ ಪೂಜಾ ಮಾಡ್ತಾರ, ಆನಂದ ಇರಂಗಿಲ್ಲ. ಯಾಕೆ ಪೂಜಾ ಮಾಡ್ತಾರಲ್ಲ? ಪೂಜಾ ಮಾಡಿದ್ದ ಆನಂದ ದೊರಕಬೇಕಲ್ರಿ. ನಾವು ಮಾಡಿದ ಪೂಜಾದಿಂದ ನಮ್ಗೆ ಆನಂದ ದೊರಕಬೇಕಲ್ಲ. ಅದ ಪೂಜಾ. ನನ್ನಲ್ಲಿ ಆನಂದ ಇಲ್ಲ, ಇನ್ನು ಪೂಜೆ ಎಷ್ಟು ಮಾಡಿದ್ರೆ ಏನೈತಿ? ಅದಕ್ಕೆ ಅವ್ರು ಹೇಳ್ತಾರ, ಸಂಧ್ಯಾ ವಂದನೆ ಕಲಿಸಿ ಆನಂದದಿ ಬಿಂದು ಮಾರ್ಗದಲ್ಲಿ ನಿಲ್ಲಿಸಿ. ಈಗೋ ಭಾವನೆ ಬಿಡಿಸಿದ್ರು ಪರಮಾನಂದಕ್ಕೆ ನನ್ನಿಲ್ಲ ಅಂತ ಒಂದು ಆ ಸುಮ್ನಾಡಿಯ ಬಿಂದು ಮಾರ್ಗದೊಳಗೆ ಅವರ ಮನಸ್ಸನ್ನು ನಿಲ್ಲಿಸಿ, ಎಂದೆಂದಿಗೂ ಯಮದಂದು ಗಳಿವೆ ಎಂದು, ಎಂದೆಂದೂ ಇದಕ್ಕೆ ನಾಶ ಇರಲಾರ್ದಂಥದ್ದು, ಹುಟ್ಟಿರ್ಲಾರ್ದಂಥದ್ದು, ನಾಶ ಎಂದೆಂದು ನಾಶ ಆಗಿರಬಾರ್ದು, ಎಂದೆಂದು ಇದಕ್ಕೆ ಅಸಾಧ್ಯ ಅನ್ನುವಂಥದ್ದು ಯಾವಾಗಿರ್ಬೋದು. ಹಸ್ತ ಬ್ರಹ್ಮ ಜ್ಞಾನವನ್ನು ಉಚ್ಚಾರ ಮಾಡಿ ಅಂತೇಳಿ ಜನಿವಾರ ಹಾಕಿದ್ರು. ಶಿಶುನಾಳಧೀಶನಲ್ಲಿ ಹುಣ್ಣಿಮೆಯ ನೂಲು ಹೊಸತಾಗಿ ಹೊಸಗಿದ್ದಲ್ಲಿ ಹುಣ್ಣಿಮೆ ನೂಲು ಇದ್ದಾಗಿ ಶಿಶುನಾಳಧೀಶನ ಆ ಪಾದದಡಿ ಒಳಗ, ಗುರುವಿಂದನ ಆ ಪಾದದಡಿ ಒಳಗ ಇದೇನಂದ್ರೆ ಹುಣ್ಣಿಮೆ ಒಳಗ ನೂರು ಹೊಸದನ್ನ ನಾನು ಹೊಸದನ ಹೊಸದ ದತ್ತಿ ತಯಾರು ಮಾಡ್ಯಾನ. ನೂರು ಹೊಸದು ತಯಾರು ಮಾಡ್ಯಾನ. ಬರೇ ಜನಿವಾರ ಅಷ್ಟೇ ಹೊಸಿಲಿಲ್ಲ, ನನ್ನ ಹಂಗ ಹೊಸದ ನೂರು ಇಳಿ ಮಾಡಿದ. ಜಾಗೃತ ಸುಸುಪ್ತಿಯನ್ನು ತಡೆದು, ಜಾಗೃತ ಸ್ವಪ್ನ ಸುಸುಪ್ತಿಯನ್ನು ತಡೆದು ತೂರ್ಯಾತದೊಳಗೆ ಹೋಗಿ ನಿಲ್ಲೋನು ಮಾಡಿದ. ನನ್ನ ಮೂರು ಅವಸ್ಥೆಯನ್ನು ದಾಟಿ ಅವತ್ತು ತೂರ್ಯಾತಗಳು ಇವರು ಹಂಗ ನನ್ನ ಹೊಸದಾನ, ನನ್ನ ಮೂರು ಇಳಿ ಮಾಡ್ಯಾನ. ಏನು ದೇವಲೋಕ, ಭೂಲೋಕ, ಪಾತಾಳ ಲೋಕಗಳಿಗೂ ಸಹಿತವಾಗಿ ನನ್ನ ಸಂಚಾರ ಮಾಡುವಂತ ಶಕ್ತಿ ಕೊಟ್ಟಾನ. ಮೈ ಜುಮ್ ಅಂತಾವ ಇಂಥಗಳಾಗ್ಯಾವಲ್ಲ. ಅದು ನಮ್ಮ ಸಮೀಪದೊಳಗ ಎಂತ ಪುಣ್ಯವಾಡ್ರೆ ನಾವು ಅನ್ನುವಂಥದ್ದು ನಾವು ಮರ್ತು ಬಿಟ್ಟೇವಿ. ಬರೀ ಹೋಗಿ ಅಲ್ಲಿ ಹೋಗಿ ಬರೀ ಕಾಲಿಟ್ರೆ ಸಾಕು, ನಾವು ಅಲ್ಲಿ ಹೋಗಿ ದರ್ಶನ ತಗೊಂಡ್ರೆ ಸಾಕು, ಮುಕ್ತರಕ್ಕೆ ಅಂತ ಅಲ್ಲಿರುವಂತ ಮಣ್ಣು ತಗೊಂಡು ಮೈ ಹಚ್ಕೊಂಡ್ಬಿಟ್ರೆ ಏನೇನು ಹಚ್ಕೊಳ್ಳೋದು ಬೇಡ ಹೋಗಿ ಅಂತಾರ. ಇನ್ನೇನು ಹಚ್ಕೊಳ್ಳೋದು
ಮಹಾನ್ ಶಕ್ತಿವಂತರು, ಮಹಾನ್ ಮಹತ್ವಕ್ಕಂತ ಎಲ್ಲ ಮುಸುಕಿರ್ತ ವ್ಯಸನದ ಮುಸುಕು ಬರ್ತೈತಿ, ಆಗಾಗ ಕತ್ತಲಿಗೆ ಮಿತಿತಿ, ಇದು ವ್ಯಸನದೊಳಗಿರ್ತೈತಿ. ಮುಸುಕಿರ್ದ ವ್ಯಸನದ ಕಸರನ್ನು ಕಳೆಯನ್ನು ಬರುವಂತ ಕಸರನ್ನು ಕಿತ್ತು ಹೋಗ್ಲಿ ಅಂತೇಳಿ ಕಸನಾಗಿ ಮೂಲ ಮಂತ್ರದ ಮಣಿಯೊಳು ನಿಂದು. ಕಸನಾಗಿರ್ತಕ್ಕಂಥ ಮೂಲ ಮಂತ್ರ ಬೇರೆ, ಜಗದ ಮಂತ್ರ ಮೂಲ ಮಂತ್ರ. ಯಾಕ್ರಿ ಗುರುಗಳು ಮೂಲ ಮಂತ್ರ ಅಂತಾರ, ನಾವೆಲ್ಲ ಜಗ್ ಟೈಮಲ್ಲಿ ಹೇಳ್ಬೇಕು ಅವ ಮಂತ್ರ. ಮೂಲ ಮಂತ್ರ ಅಂದ್ರೆ ಅದು ಗುರುವಿನ ಬಾಯಿಂದ ಶಿಷ್ಯನ ಆ ಯಾವ ಕಿವಿ ಎಂಬ ಯೋನಿಯಲ್ಲಿ ಮಂತ್ರವೆಂಬ ವೀರ್ಯ ಚಲನೆಯಾದವು, ಅದು ಮೂಲ ಮಂತ್ರ. ಮೂಲ ಮಂತ್ರದ ಮನೆಯವರು ಅದರೊಳಗೆ ಒಂದು ಮನಿ, ಮೂಲ ಮಂತ್ರದೊಳಗೆ ಮನಿ, ಆ ಮನೆಯೊಳಗೆ ನಿಂತು ಬೋಧನೆಯನ್ನು ಮಾಡಿ ಶರೀಫರು ಹಾಡಿದ್ರು. ಹಾಡಿ ಗುರುಗಳಿಗೆ ಅಂದ್ರೆ ಮತ್ತೆ ಶಿಷ್ಯ ಮತ್ತಿಂದ ಗುರುವಿಗೆ ಎಷ್ಟು ಸಂತೋಷ ಆಗಿದೆ. ಆಯ್ತಪ್ಪ ಹೇಳಿದ್ರು, ನೋಡು ಸರಿಪ್ಪ, ನಿನಗೆ ನಾನು ಭೂಸ್ತಂಭನವನ್ನು ತಿಳಿಸಿದ್ದೆ. ಪಂಚಸ್ತಂಭನಗಳು ಭೂಸ್ತಂಭನ, ಜಲಸ್ತಂಭನ, ವಾಯುಸ್ತಂಭನ, ಆಕಾಶ ಸ್ತಂಭನ, ಅಗ್ನಿಸ್ತಂಭನ ಅನ್ನುವಂಥವು ಪಂಚಸ್ತಂಭನಗಳು. ಭೂಸ್ತಂಭನ ಅಂದ್ರೆ ಭೂಮಿ ಮ್ಯಾಲೆ ಹೆಂಗ ನಿಲ್ಲಬೇಕು ಅನ್ನುವಂಥದ್ದು ಒಂದು ಭೂಸ್ತಂಭನ. ಆಮೇಲೆ ಜಲಸ್ತಂಭನ, ಜಲದೊಳಗೆ ಹೆಂಗ ನಿಲ್ಲಬೇಕು, ಜಲದೊಳಗೆ ಯಾವ ರೀತಿ ತೇಲುಕೊಂತ ಧ್ಯಾನವನ್ನು ಮಾಡಬೇಕು, ಭೂಮಿ ಮೇಲೆ ನಿಂತ ಯಾವ ರೀತಿ ನಿಂತ ಧ್ಯಾನ ಮಾಡಬೇಕು, ಜಲದೊಳಗೆ ನಿಂತ ಯಾವ ರೀತಿ ತೇಲುಕೊಂತ ನಿಂತ ಧ್ಯಾನವನ್ನು ಮಾಡಬೇಕು, ಆಕಾಶದೊಳಗೆ ವಿಹಂಗರಿಸುವಂತ ವಿಹರಿಸುವಂತ ಯಾವ ರೀತಿ ಧ್ಯಾನವನ್ನ ಮಾಡಬೇಕು, ಅದು ವಾಯುಸ್ತಂಭನ. ಆಕಾಶ ಸ್ತಂಭನ, ಗಾಳಿ ಒಳಗೆ ಯಾವ ರೀತಿಯಾಗಿ ನಿಂತುಕೊಂಡು ಧ್ಯಾನವನ್ನು ಮಾಡಬೇಕು, ಅಗ್ನಿಯೊಳಗೆ ಸಹಿತವಾಗಿ ನಿಂತ ಧ್ಯಾನ ಮಾಡುವಂತ ಒಂದು ಶಕ್ತಿಯನ್ನ ಪಂಚಸ್ತಂಭನಗಳನ್ನ ಗುರು ಗೋವಿಂದ ಭಟ್ರು ಶಿಶುನಾಳ ದೀಕ್ಷಿಗೆ ಹೇಳಿದ್ರು. ಇವನ್ನೆಲ್ಲವುಗಳನ್ನ ನಾನು ಹೇಳಿಯಪ್ಪ ಹೇಳೀನಿ. ನಿನಗೆ ಇನ್ನೊಂದು ಏನ್ ಹೇಳ್ಬೇಕಾಗಿತ್ತು ಅಂದ್ರೆ, ಸಾತ್ವಿಕ ಆಹಾರ ಸೇವನೆಯ ಕುರಿತಾದ ವಿಷಯಗಳನ್ನ ಹೇಳಿ ಬರ್ಬೇಕು, ಕೇಳ್ಬೇಕು. ಅಂದ್ರೆ ಹೋಗು, ನೀನು ಊರಿಗೆ ಹೋಗೋದೈತಿ, ತಂದೆ ತಾಯಿ ಸೇವೆಯನ್ನ ಮನಮುಟ್ಟಿ ಮಾಡುವಂತ ಕಾರ್ಯಗಳದಾವ. ನೀನು ಗುರು ಏನ್ ಆಗಿರ್ತಂತ ನನ್ನ ಸೇವೆಯನ್ನು ಮಾಡ್ಕೊಂಡಿರುವಲ್ಲ ಕೊಡು ಅನ್ನುವಂಥ ಭಾವನೆಯನ್ನ ಗುರು ಗೋವಿಂದ ಭಟ್ರು ತಾಳಿಲ್ಲ. ನೋಡ್ರಿ, ನಿಷ್ಕಾಮ ಕರ್ಮ ನಿಷ್ಕಾಮ ಪುಣ್ಯ ಅಂತಾರ. ಸಕಾಮ ನಿಷ್ಕಾಮ, ನನ್ನ ಸೇವೆ ಮಾಡಕ್ಕಾಗಿ ಬೇಕು ಅನ್ನುವಂಥ ವಿಚಾರ ಇರಲಿಲ್ಲ. ಜನರ ಸೇವೆಯನ್ನ ಮಾಡಕ್ಕಾಗಿ ನಾನು ತಯಾರು ಮಾಡಿ ನೀವು ಅಂತಿದ್ರು. ನಾನು ಹೆಂಗ ಹಾಕಿಕೊಳ್ಳಿ, ನಾವು ವಯಸ್ಸರಾಗಿ ಗುರುಕರಾಗಿ ಅದು ಮಾಡಬೇಕು. ಹಂಗಾರ ನೀನು ಬೆಳಿಗ್ಗೆ ಹೋಗಿ ಸ್ನಾನವನ್ನು ಮಾಡ್ಕೊಂಡು ಬಾ. ನಿನಗೆ ಸಾತ್ವಿಕ ಆಹಾರ ಸೇವನೆಯ ಕುರಿತಾದ ಕೆಲವೊಂದಿಷ್ಟು ಮಾಹಿತಿಗಳನ್ನು ಹೇಳ್ತೇನೆ. ಊರಿಗೆ ಹೋಗೋದೈತಿ, ಮತ್ತೆ ಇವ್ರಿಗೆಲ್ಲ ಊಟ ಮಾಡಿ ಮನಸ್ಸು ಮತ್ತೆ ವಿಕಲ್ಪ ಆಗಬಾರ್ದು ಅನ್ನುವಂಥ ಉದ್ದೇಶಕ್ಕೆ ಕಾಳಜಿ ನೋಡಲಿ. ಮತ್ತೆ ಕಾಯಿರಿ ನನ್ನ ಮಗ ಹೆಂಗಿರ್ಬೇಕು ಅನ್ನೋದು ಅದಕ್ಕೆ ಗೊತ್ತೈತಿ. ಅದಕ್ಕಾಗಿ ಒಬ್ಬರು ಹೇಳಿದ್ರು, ಆಯ್ತು ಗುರುಗಳೇ ಹೋಗಿ ಸ್ನಾನವನ್ನು ಮಾಡಿ ಬರ್ತಾನೆ ಅಂತೇಳಿ ಹೇಳಿದ್ರು. ಸಾತ್ವಿಕ ಆಹಾರ ಅಂದ್ರೆ ಯಾವ್ದಾಗ್ತದೆ? ಸಾತ್ವಿಕ ಆಹಾರ ಹಗರನ್ ಪದಾರ್ಥ, ಹೌದಲ್ಲ? ಹೌದಲ್ಲ? ಹಗರನ್ ಪದಾರ್ಥ. ನೀವು ವಚನ ಪದಾರ್ಥ ಅಂತೀರಿ, ವಚನ ಅಂತೀರ, ಹಗರನ್ ಅಂತೀರಿ. ಸಾತ್ವಿಕ ಅಂದ್ರೆ ಹಗರನ್ನ ಓಟ್ ಮಾಡ್ತಿದ್ವು. ಒಂದ್ಸಲ ಡಾಕ್ಟರ್ ಪೇಷಂಟ್ ಹೇಳಿ, ಏನು ಬಾ ನಿನಗೆ ಬಾಳ ಬೆಳಗೈತಿ, ಪಟ್ಟಿ ಮಾಡ್ಬೇಕೈತಿ, ಎಲ್ಲ ಊಟ ಮಾಡ್ಕೊಂಡ್ರೆ ಪಟ್ಟಿ ಈಗ ಇಷ್ಟ ಆಗೈತಿ, ಮತ್ತೆ ಮಾಡ್ತೈತಿ, ಜಾಂಡೀಸ್ ನೋವು ಆಗ್ಯಾವು ಬೇಡ, ಸಾತ್ವಿಕ ಸೇವನೆ ಮಾಡೋದು
ಕೆಟ್ಟ ಪದಾರ್ಥ ಸೇವನೆ ಮಾಡಬೇಡ. ಅಲ್ರಿ ಸಾತ್ವಿಕ ಆಹಾರಗಳು ಯಾವುದು ನನಗೆ ಬರ್ತಿಲ್ಲ, ಎಲ್ಲ ಹಗುರನ ಪದಾರ್ಥ ಹಗುರನ ಸೇವನೆ ಮಾಡ್ಕೊತೇವು ಅಂದ್ರೆ ನಿನ್ನ ದೇಹಕ್ಕೆ ಪದಾರ್ಥಕತಿ ಅಂತ ಕೇಳಿದ್ರೆ ಆಯ್ತು ಒಳಗೆ ಹಂಗೆ ಮಾಡ್ತಾನೆ ಔಷಧ ಕೊಟ್ಟಿದ್ದೆ ತಗೊಂಡು ನನಗೆ ಹೋಗಿ ಡಾಕ್ಟರ್ ಕೊಟ್ಟಿದ್ದ ಔಷಧ ತಗೊಂಡು ಅಂತಾರೆ ಹಗರು ಪದಾರ್ಥ ಸೇವನೆ ಮಾಡಂದಾರ ಅಂತ ಹಗರು ಅಂತ ನಾನು ಇನ್ನು ಊಟ ಮಾಡಿದಾರ ಅಂತ ತಿಳ್ಕೊಂಡು ವಿಚಾರ ಮಾಡ್ಕೋತ ಹೊಟ್ಟಿತ್ತು. ಅಲ್ಲಿ ಇರೋಳೆ ಅಂಗಡಿ ಇತ್ತು, ಇರೋಳೆ ಚಾದ ಅಂಗಡಿ ಇತ್ತು. ನಮ್ಮ ಪರ್ಸನ್ ಆಗಿರೋದೆಲ್ಲ ಭಾಳ ಬೇಕಾವು ನನ್ನ ಸಾಯಿಗೆ ಇರೋಳೆ ಅವರು ಒಳಗೆ ಏನೇನು ಗ್ಯಾಸ್ ಹಚ್ಚೋದು ಅಂತೇಳಿ ಹೊರಗೆ ಅಂಗಡಿ ಹೊರಗೆ ಇಟ್ಟು ಬಜಿ ಬಿಡ್ತಿದ್ದಾರಲ್ಲ, ಬಜಿ ಬಿಡ್ತಿದ್ರಲ್ಲ ಅವರು ಬಜಿ ಹಿಂಗೆ ಹಾಕ್ತಿದ್ರ ಮಿರ್ಚಿನ ಅವು ಬುರ್ರಲ್ಲ ನೋಡಿದ ಇಷ್ಟು ಬುರ್ರ ಅಂತಾವು ಹುಡುಗವಲ್ವಲ್ಲ ಅಲ್ಲಿ ಹಂಗಾರೆ ಇವು ಹಗರ ಪದಾರ್ಥ ಇವೇನ ಹಗರ ಪದಾರ್ಥ ಇವು ಮುಳುಗಿಲ್ಲ ಎಣ್ಣೆಯಾಗ ವಚ್ಚಿಲ್ಲ ಇವು ಡಾಕ್ಟರ್ ಏನಂತಾರ ಹಗರ ಪದಾರ್ಥ ಸೇವನೆ ಮಾಡ್ತಾರ. ಹಂಗಾರೆ ನಾನು ಮಿರ್ಚಿ ಕಟ್ಕೊಂಡು ಹೋದ್ರ ಅಂತೇಳಿ ತಿನ್ನಾನು ಬೇರೆ ಏನು ಮಾಡಿದ್ರು ಒಂದು ವಾರ ಮಿರ್ಚಿನೇ ತಿನ್ನ ಮಿರ್ಚಿ ಇನ್ನು ತೂರಿದ ಗಾಳಿ ಹಾರಪ್ಪ ಮಂಡಕ್ಕಿ ಇದು ಹಗರ ಐತಿ, ಅಕ್ಕಿ ಕಕ್ಕಿ ಕೈ ಬಿಟ್ಟು ವಜ್ಜಿ ಐತಿ. ಅದೆಲ್ಲ ಯಾಕ ಹಗರಂತ ಸೇವನೆ ಮಾಡಿರತ್ತ ತಿಳ್ಕೊಂಡು ಮಿರ್ಚಿ ಮಂಡಕ್ಕಿ ಯಾವಾಗ ಹಸನಾಗುತ್ತೆ ಜಡ್ಡು ಹಸನ ಆಗ್ತೈತಿ. ಹಳ್ಳಿ ಡಾಕ್ಟರ್ ಹತ್ರ ಬಂದ್ರೆ ಡಾಕ್ಟ್ರಿಗೆ ಎಂತ ಔಷಧ ಕೊಡ್ತೀನಿ ಕೊಡ್ತಾರ ಗ್ಯಾರಂಟಿ ನಾ ಇಂಥ ಪೇಷಂಟ್ ಆರಾಮ್ ಮಾಡೀನಿ. ಮತ್ತೆ ನೀನು ಹಳ್ಳಿ ರೋಗ ಹೆಚ್ಚಿಗೆ ಬೆಳೆಸ್ಕೊಂಬಂದಿರ ಪತ್ತೆ ಗಿತ್ತೆ ಮಾಡಿ ಇರುವ ಮರ ಅಂತಂದ್ರೆ ಮಾಡೇನ್ರಿ ಏನೇನು ಪತ್ತೆ ಮಾಡೀನಿ ಇಲ್ರಿ. ಮತ್ತೆ ನೀವು ವಜ್ಜನ್ ಬೇಡ ಮತ್ತು ಉಕ್ಕಿದ್ದೆಲ್ಲ ಕಾಯಿಪಲ್ಲೆ ಊಟ ರೊಟ್ಟಿ ಅನ್ನಗಳೆಲ್ಲ ವಜ್ಜ ಇರ್ತೈತಿ. ಮತ್ತೆ ಮಿರ್ಚಿ ಮಂಡಕ್ಕಿ ಎಲ್ಲ ಭಾಳ ಉಸಾವು ನಾವೊಂದು ವಾರ ನೋಡಿ ನಾ ಹೇಳೋದು ತಪ್ಪೇನು ಬಿಡಬಾ ಅಂತ ಲೆಕ್ಕ ಅಂತಂದು ಡಾಕ್ಟರು ಹಂಗೆಲ್ಲ ಮಾಡ್ರ. ಅದು ಸಾತ್ವಿಕ ಆಹಾರ, ಅದರೊಳಗೆ ಎಣ್ಣೆ ಖಾರ ಹುಳಿ ಉಪ್ಪು ಕಡಿಮೆ ಇರಬೇಕು. ಇಂಥ ಆಹಾರವನ್ನು ಫಲ ಹಣ್ಣು ಹಾಲು ಇಂಥ ಆಹಾರವನ್ನು ಸೇವನೆ ಮಾಡೋದ್ರಿಂದ ನಮ್ಮ ಕಣ್ಣು ಕಿವಿ ಮೂಗು ನಾಲಿಗೆ ಪಂಚೇಂದ್ರಿಯಗಳು ಏನಿದಾವಾಗ ಅವು ಹೊರಗಡೆ ಕಡಿಮೆ ಮಾಡೋದು ಅನ್ನುವಂಥ ಒಂದು ಉದ್ದೇಶಕ್ಕಾಗಿ ಆ ಗುರುಗಳು ಏನು ಹೇಳಿದ್ರಪ್ಪ ಅಂತಂದ್ರೆ ನೀವು ಸ್ನಾನಕ್ಕೆ ಹೋಗಿ ಸ್ನಾನವನ್ನು ಮುಗಿಸ್ಕೊಂಬ, ಬೆಳಿಗ್ಗೆ ಹೋಗಿ ನಾನು ನಿನಗೆ ಸಾತ್ವಿಕ ಆಹಾರದ ಪರಿಕಲ್ಪನೆಯನ್ನು ತಿಳಿಸಿಕೊಡ್ತೇನೆ ಅಂತ ಕಳಿಸಿ ಕೆಲಸ ನಡೀತೀವಿ. ಅವ್ರು ಹೋಗಿ ಸ್ನಾನ ಮಾಡ್ಬೇಕಂತ ಹೊಸಲ್ಲಿ ಮಾಡಿದ್ರು. ಅದ ಬಳಿಯೊಳಗೆ ಆ ಊರಿನ ಒಬ್ಬ ಜನ ಮಗಳು ನೀರು ತುಂಬಿಕೊಳ್ಳಾಕ ಹೆಂಗೆ ಬರ್ತಾವ ಸಂದರ್ಭ ನೀರು ತುಂಬಿಕೊಳ್ಳಾಕಿದ್ದು. ನೀರು ತುಂಬಿಕೊಳ್ಳುವಾಗ ತುಂಬಿಕೊಂಡು ಆ ಕಡವನ್ನು ಹತ್ತುಕೊಳ್ಳುವಾಗ ಈ ಸೆರೆದ ಜಾರಿದ್ದು ಆ ಯಾವ ಮಹಿಳೆಯ ಆ ಒಂದು ಅಂಗವನ್ನು ಕಂಡು ಸ್ವಲ್ಪ ಮನಸ್ಸು ಸ್ವಲ್ಪ ಆ ಕಡೆ ಹೋದಂತ ಒಂದು ಸ್ವಲ್ಪ ದೀಪಾವಳಿ ಟೈಮ್ ಒಳಗೆ ಅವು ಮಿಲ್ಕಿನ ಹುಳ ಅಂತೇಳಿ ಹಾಕ್ತಿರ್ತಾವ ಸ್ವಲ್ಪ ಭಾಳಲ್ಲ ಹೋದಂತ ಹೋಗಿದ್ದಪ್ಪ ಏನಾಗ್ತಿತ್ತು ಏನಪ್ಪ ಇದು ನಾನು ಏನು ಮಾಡಿದ್ದೆ ನಾನು ಇಂಗ್ಲೀಷ್ ಎಲ್ಲ ಅಭ್ಯಾಸ ಮಾಡ್ಕೊಂಡು ಗುರುವಿನ ತಿಳಿದು ಇವೆಲ್ಲ ಮೋಹ ಮುಖಾರ ಕಾಮ ಇವನ್ನೆಲ್ಲ ಗೆದ್ದುಕೊಳ್ಬೇಕಂತ ಕೂಡಿದ್ನಿ. ಆ ತಾಯಿಯ ಆ ಒಂದು ಹಂತವನ್ನು ನೋಡಿ ಸ್ವಲ್ಪ ದೃಷ್ಟಿ ನಂದು ಫರ್ಕ್ ಆಗ್ತಲ್ಲ ಅನ್ನೋದ್ರೊಳಗೆ ಅದೇನು ತಯಾರಿ ಮಾಡ್ಕೊಳಕ್ತಿದ್ರು ಅವರು ಗುರು ಗೋವಿಂದ ಭಟ್ರು ಅವ್ರಿಗೆ ಅದು ಕಾನ್ಸೆಪ್ಟ್ ಆಗ್ತದೆ. ಅಲ್ಲಿ ನೋಡಿದವರು ಇವನ ಅಂದು ನಮ್ಮ ಕಡೆ ಒಳಗೆ ಒಂದು ಸಣ್ಣದೊಂದು ಹತ್ತಿ ಅಲ್ಲೇ ನಿಂತುಕೊಂಡು ಹತ್ತಿಲ್ಲೇ ಚಟಾಡಿಸ್ಬಿಟ್ಟು ಇಲ್ಲಿ ವಿಚಾರ ಇಲ್ಲಿ ಬರ್ತವ್ರಿಗೆ ಮತ್ತೆ ಇಲ್ಲಿ ಸ್ವಲ್ಪರಿಗೆ ಆಗ ವಿಚಾರ ಆ ಮಾಯಾ ಪ್ರಪಂಚ ಏನು ಸ್ವಲ್ಪ ಒಳಗೆ ಅಡಗಿತ್ತಲ್ಲ ಹತ್ತನ ಹೊರಗೆ ಬಂದವ್ರಿಗೆ ಅಪ್ಪ ಕಟ್ಟ ತಪ್ಪನ್ನು ಮಾಡಿಲ್ಲ ಗುರು ಗೋವಿಂದದ ಅವನು ಅನಿಕೆ ನಾನು ಅನ್ಯಾಯ ಮಾಡಿದ್ದೀನಿ ಅಂತೇಳಿ ಅವನಷ್ಟು ಅವನಿಗೂ ಭಯಂಕರ ವಿಚಲಿತನಾಗಿ ಹೆಣ್ಮಕ್ಳು ಹೋಗೋದು ಗೊತ್ತಾಗಿದ್ದು ಹೆಣ್ಮಕ್ಳು ಗೊತ್ತಾಗಿಲ್ಲ ಮಹಾಪತಿ ನಿಮ್ಗೆ ಇಷ್ಟ ಆಗಿತ್ತು ನಾನು ಈ ಹೊಳೆ ಹೇಳ್ತಾ ಬರಲಿ ಅಂತ ಗುರುಗಳು ಕಳಿಸ್ಯಾರ
ಹೊಳ್ಯಾಗ ಜಳಕ ಮಾಡಂತೇಳಿ ನಾ ಹೊಳ್ಯಾಗ ಜಳಕ ಬಂದ್ಯ ಈ ಜಳಕ ಬೇಡ ಅಂತ ಖರೇ ಒಂದು ಜಳಕ ಮಾಡ್ಬೇಕು ನಾನು ಅಂತ ಅವನ ಸೀದಾ ಆ ಕಳಕ ಬಂದು ಅಕ್ಕ ಇವನು ಈಗೈತೋ ಇದು ಆದೈತೋ ಈಗೈತೆ ಅಂತೆಲ್ಲ ಹುಡುಕ್ಯಾಕೊಂಡು ಅವರು ಬೆಳಗಾನ ಮಾಡಕತ್ತಿ ಸ್ವಲ್ಪ ಇಲ್ಲೇ ಅದ ಆ ಮನಿ ಶರಣಪ್ಪನ ಸೊಸಿ ಶರಣಪ್ಪ ಅನ್ನುವಂತ ಆ ಊರಿನ ರೈತನ ಸೊಸಿ ಬೆಳಗನ ಮಾಡಿಕೊಂಡು ಒಳಗೆ ಹೋದ್ದು ಅದನ್ನ ನೋಡೋಣ ಯಾರಿದ್ರಿ ಮನೆ ಒಳಗಂತ ಹೋಗಿ ಕೇಳಿದ ಶರಣಪ್ಪ ಓಡಿ ಬಂದಿಯಪ್ಪ ನಿನ್ನ ಮನ್ಯಾಗ ನೀವು ಒಳಗೆ ಬರೋದ್ಬಿಟ್ಟು ಯಾರಿದ್ರಿ ಕೇಳ್ತೀರಿ ಬಾಪ ಇಲ್ಲ ಮುಂಚೆ ಒಳಗೆ ಬರೋದು ಇದೊಂದು ಸಮಸ್ಯೆ ಆಗೈತಿ ನಾನು ನಿಮ್ಮ ಮನೆಗೆ ಭಿಕ್ಷಾ ಕೇಳಕ್ ಬಂದೇನೆ ಅಲ್ಲಪ್ಪ ನೀ ಕೇಳೋದ್ರಾಗ ನಾ ಕೊಡೋದ್ರಾಗ ಏನ್ ಕೇಳ್ತೀರಂತ ಇಲ್ಲ ನಾ ಕೇಳಿದಂತ ಭಿಕ್ಷೆಯನ್ನ ನೀವು ಇವತ್ತ ಕೊಡ್ಲೇಬೇಕು ಇಲ್ಲಿ ತಾಯಿ ರಂಗೋಲಿ ಹಾಕಿದ್ದಾಗಲೇ ಬೆಳಗನ್ನ ಮಾಡ್ಕೊಂಡು ಒಳಗೆ ಹೋದಲ್ಲ ಆಕಿ ಯಾರು ಇಲ್ಲ ನನ್ನ ಮಗನಿಗೆ ನಡೆದಿ ಒಳಗಂತವ್ರು ಅಂದ್ರೆ ನಾ ಕೇಳಿದ ಭಿಕ್ಷೆಯನ್ನ ನೀವು ಕೊಡೋದಕ್ಕೆ ಆಗಿತ್ತಂದ್ರೆ ನನಗೆ ಭಾಷೆಯನ್ನು ಕೊಡು ಆಯ್ತು ನೀ ಏನ್ ಕೇಳ್ತೀರ ಪ್ರಾಣ ಕೇಳಿದ್ರೆ ಕೊಡ್ತೇನೆ ಬಿಡು ನಿನ್ಕಿಂತ ಅವಾಗಲೇ ಪರಿಪಕ್ವ ಹೋಗ್ಬಿಟ್ಟಿದ್ ನೀವು ಹೆಸರು ಹಾಕ್ಬಿಟ್ಟಿತ್ತು ಸರಿ ಬಂತು ನೀವು ಪ್ರಾಣವನ್ನು ಕೇಳಿದ್ ಏನ್ ಕೇಳ್ತಿ ಬಾಳ ನನ್ನ ಮನೆ ಕೇಳಿ ಅತ್ತಿ ಕೇಳಿ ಬಾಳ ಅಂದ್ರೆ ನನ್ನ ಪ್ರಾಣ ಕೇಳಿ ಅದನ್ನು ಕೊಡಕ್ ತಯಾರ ನಾನು ಆಯ್ತು ಕೊಡ್ತೇನೆ ಹೋಗಿ ಏನ್ ದೊಡ್ಡದ ಅಂತೇಳಿ ಭಾಷೆಯನ್ನು ಕಟ್ಟುಕೊಂಡೇ ಹೋಗ ಕೆಲಸ ಪಾಸ್ ಆಗ್ತೈತೆ ನಮ್ದು ಒಳಗೋದು ತಾಯಿ ಬಾಯಿ ಸರಿ ಏನಾಗಿತ್ತು ನಾನು ಒಳಗೆ ಜಳಕ ಮಾಡಕ್ ಹೋಗಿದ್ದೆ ಇನ್ನು ಸಸಿ ನೀರು ತರಕ್ ಬಂದಿತ್ತು ಅವಾಗ ನಾನು ಅವಳ ಅಂದವನ್ನು ನೋಡಿ ಅವಳನ್ನ ನೋಡಿ ನನ್ನ ಮನಸ್ಸು ಅನ್ನೋದು ಸ್ವಲ್ಪ ವಿಕಲ್ಪ ಆಗಿಬಿಡ್ತು ಘೋರ ಅಪರಾಧ ಆಗ್ತಿದ್ದು ಇದನ್ನ ನಾ ಮಾಡಬಾರ್ದಿತ್ತು ನನ್ನ ಮನಸ್ಸು ಇದಕ್ಕೆ ಕವಿಬಾರ್ದಾಗಿತ್ತು ಅದಕ್ಕಾಗಿ ನಾನು ಹೊಳಿ ಒಳಗೆ ಜಳಕ ಮಾಡಕ್ ಹೋಗ್ಯ ನಿನ್ನ ಮನೆಗೆ ಬಂದು ನಿನ್ನ ಆ ಯಾವ ಸಸಿ ಕಡೆಯಿಂದ ತಾಯಿ ಕಡೆಯಿಂದ ನಾನು ಕರೆಯೋದ್ರ ಸ್ನಾನ ಮಾಡಕ್ ಬಂದನಿ ಅಂತೇಳಿ ಶರಣಪ್ಪನಾರ್ ಹೇಳಿದ್ರ ಯಪ್ಪ ಗುಡಿ ನೀ ಏನ್ ಹೇಳಾಕತ್ತಿ ಅನ್ನೋದು ತಿಳಿಯೋದು ನನಗೆ ಇಲ್ಲ ನಾ ಹೇಳ್ದಂಗ್ ಮಾಡಿ ಅಂದವನ್ನ ಬಡವನಾಗಿ ದೊಡ್ಡದೊಂದು ರೈತರ ಮನಿ ಜೋಡಿ ಬಾರ್ಕೋಲ್ ಹಾಕಿದ್ರು ಓದೋನ ಬಾರ್ಕೋಲ್ ತಗೊಂಡು ತಾಯಿ ಕೈಯ ಕೊಟ್ಟ ತಗೋಮ್ಮ ಇದನ್ನು ತಗೊಂಡು ನನಗೆ ಬರೋಬ್ಬರಿ ನಿಮ್ಮಂತ ಸಂತೋಷ ಹೆಚ್ಚಿಗೆ ನಾನು ಬಡಿಬೇಕು ನೋಡು ಅಂದಾಗ ನಾ ಕರೆಯೋದ್ರೆ ಶಿಶುನಾಳ ಶರೀಫಕ್ಕನಿ ನಾನು ಏನಾದ್ರೂ ಕರೆಯೋದ್ರೆ ಶಿಶುನಾಳ ಶರೀಫನ್ನು ಮಾಡಬೇಕು ಅಂತೇಳಿ ಏನ ಗುರು ಗೋವಿಂದ ಭಟ್ಟ ಗುರುಗಳು ಇದ್ರಲ್ಲ ಅವ್ರಂದ್ರೆ ನಿನ್ನಲ್ಲಿನೂ ಆ ವಿಚಾರ ಇತ್ತಂದ್ರೆ ನಾನು ಬಡಿ ಬೇಡ ಸಾದಾ ಶಿಶುನಾಳ ಶರೀಫ ಆಗ್ಬೇಕಾಗಿತ್ತಂತಂದ್ರೆ ಕೈ ಬಿಟ್ರು ನಾವು ಕೈಲಿ ಯಪ್ಪ ನಾ ಹೊಡಿತೀನಿ ಮತ್ತೆ ನಿನ್ನ ನಾ ಹೊಡಿದ್ರಿಂದ ಮತ್ತೆ ನನ್ನ ಈ ಕುಲಕ್ಕೆ ಏನಾದ್ರೂ ಶಾಪ ತಟ್ಟಿದ್ರೆ ನಾ ಏನು ಮಾಡ್ಬೇಕು ನನಗೆ ಭಾಷೆ ಕೊಡೋದು ನನಗೆ ಭಾಷೆ ಕೊಡೋದು ನೀನು ಬೇಕಾಗಿದೆಯಾ ಭಿಕ್ಷೆ ಅಂತ ನಾವು ಅಂದ್ಬಿಟ್ಟೇವಿ ನಾನು ನನ್ನ ಮಗ ತಿಳ್ಕೊಂಡು ನಾ ಹೊಡಿತೀನಿ ನನ್ನ 7 ಜನರ ಕುಲಕ್ಕೂ ಸಹಿತವಾಗಿ ನನಗೆ ಏನು ಶಾಪ ಅಂತ ನನಗೆ ಆಶೀರ್ವಾದ ಮಾಡಂತಾಗ ವಾಸ್ತುವಾಗಿ ಆ ಗುರು ಗೋವಿಂದನ ಆಶೀರ್ವಾದ ಐತಿ ನಿಮ್ಗೆ ಏನೇನೇನಿ ನಾನು ಮತ್ತೊಂಡ್ರು ನನ್ನ ನೀವು ಉದ್ಧಾರ ಮಾಡಿದ್ರೆ ಮತ್ತೊಂಡ್ರು ಉದ್ಧಾರ ಅಂತ ಹೇಳಿದ ಹೇಳಿ ಯಾವ ತನ್ನ ಮೈ ಮೇಲಿರುವಂತ ತೆಗೆದು ಇಟ್ಕೊಂಡು ಕಡಿಯದ ಅಂದಿದ್ ಬಂದಂತ ರಾಜಕೀಯ ಮಾವ ಆಯ್ತು ಬಿಡುವ ನಾವು ಮಾತು ಕೊಟ್ಬಿಟ್ಟೇವಿ ಭಗವಂತ ನಾಟ ಏನೈತೇವ ಕಡಿ ನೋಡ್ ಮುಂದೆ ಏನಾಗ್ಬಿಡತ್ತೈತಿ ಎಲ್ಲ ಒಂದಿಲ್ಲ ಎಲ್ಲ ಒಂದೇ ಐತಿ ಗುರು ಗೋವಿಂದದ ಐತಿ ಕೃಷ್ಣ ಶರೀಫದ ಐತಿ ನಾವೇನ್ ಮಾಡ ಎಲ್ಲ ತಯಾರ ಅಂತ ಬಾರ್ಕೋದ್ ತಗೊಂಡು ಜೋಡಿ ಬಾರ್ಕೋದ್ ತಗೊಂಡು ಮೈ ತುಂಬ ಬಾಸು ನೋಡಿದ್ರು ಮೈ ತುಂಬ ಬಾಸು ನೋಡಿ ರಕ್ತ ಅನ್ನೋದು ಹಂಗ ಚಿಲಿ 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 ಆ ಬ್ರಾಹ್ಮಣ ಆ ರೈತರ ಮನೆಗೆ ಬಾಡಿಗೆ ಚಿಲ್ಲ ಅಂತ ಸಿಡುಕಿದ್ದಿತ್ತು ನೋಡು ಕಡಿಯ ನಾವು ಬಡಿ ಇಮೋಗ ಹೊಡೆದಿರ್ತಕ್ಕಂಥ ಆ ಯಾವ ಬಾರ್ಕೋಲಿಂದ ಪೆಟ್ಟು ಆ ಗುರು ಗೋವಿಂದ ಭಟ್ರ ದುಬ್ಬರೊಳಗೆ ನಾವು ಮುಡಿಬಿಟ್ಟಿದ್ದು ಹತ್ತು ಬಿದ್ದಾಗ ಒಂದು ಗುರು ಗೋವಿಂದ ಅನ್ನ ಗುರು ಗೋವಿಂದ ಅಂತ ಗುರು ಗೋವಿಂದ ಅಂತ ಗೊತ್ತಾಗಿತ್ತು ಆಗ ಅರಸನ ಎಣ್ಣೆ ಹಾಕಿ ಆಗ ಔಷಧ ತಯಾರು ಮಾಡಕತ್ತಿದ್ದ ಇದು ಬೇಗ ನಮಗೆ ಹೇಳಿ ಅವ ಹಂಗ ಅರಸನ ಅವ ಅವು ದುಃಖಕ್ಕೆ ಬಂದು ಚಳಲ್ಲ ಅಂತ ಬಾರ್ಕೊಂಡು ಹೇಳ್ಬಿಡು ನೀವು
ಹೆಂಡತಿ ಬಂದು ಇದರಿಗೆ ನಿಂತಾಳ, ಹೋಗು ನೀರು ಕಾಸು ಹೋಗು ಅಂತ ಹೇಳಿದ್ರು. ಯಾರು? ಗುರು ಗೋವಿಂದ ಭಟ್ರು. ಅಲ್ರಿ ಇನ್ನೂ ಒಂದು ತಾಸಾಗಿ ನೀವು ಜಳಕ ಮಾಡಿ ಅವಕ್ಕೆ ಸಂಜೀವನ ಮಾಡ್ತಿದ್ದೆ. ಮತ್ತೆ ಈಗ ನೀರು ಕಾಸಂತಿರಲ್ಲ? ಇಲ್ಲವೋ ನಾನು ಮೈಲಿಗೆ ಆಗಿ ಬಂದೇನೆ. ಯಾವ್ದು ಇಲ್ಲೇ ಕುಂತಿರಿ, ನೀವೇ ಹೋಗಿದ್ರಿ, ನಿಮಗೆಲ್ಲ ತಿಳಿ ಮಾತಲ್ಲಿ ಹೋಗು. ನಾವು ಶಿಷ್ಯ ನಾವು ಕೂಡ ಇಲ್ಲಿ ಹೋಗಿದ್ವಿ, ಮೈಲಿ ಆಗಿದ್ದೀವಿ. ಇನ್ನು ನಮ್ದು ಈಗ ಕರೆಕ್ಟ್ ಸ್ನಾನ ಆಕೈತಿ, ಹೋಗು ನೀರು ಕಾಸು ಹೋಗು. ಆಯ್ತು, ಪೂಜಾ ಕೂತಂಗಾರ ಈ ಕೂತುವರಂತಂದು ಹೂವಿ ಮಾಡಿ ನಮ್ಮ ಮಲ್ಲಿಗೆ ಹೂವಿ ಮಾಡಿ ಅವ್ರ ಕೈಯಾಗ ತಂದು ಕೊಟ್ಟೊಳಗೆ ನೀರು ಕಾಸಕ್ ಹೋದು. ಈ ಕಡೆ ಏನ್ ಬೀಳ್ತಿದ್ವಲ್ರಿ ಚಲೋ ಇತ್ತು. ಇನ್ನ ಗೋವಿಂದ ಭಟ್ರ ಏನಂದ್ರು, ಈ ಮಾ ಅಂತೂ ಸಾಕನ್ನಂಗಿಲ್ಲ, ಶಿಷ್ಣಾಚಾರ್ಯ ಸಾಕನ್ನಂಗಿಲ್ಲ. ಇವ್ರು ಗೊತ್ತಾತ ಒಂದ ಎರಡಕ್ಕ ಇವ ಸಾಕನ್ನ ಲೆಕ್ಕರಾಗಿಲ್ಲ. ಕಟ್ಟೆಗೆ ವಾದ ಹಿಡ್ಕೊಂಡು ಗುರು ಗೋವಿಂದ ಬರ್ತಕ್ಕ ಗುರು ಗೋವಿಂದ ಬಿಟ್ಬಿಟ್ಟಾನ. ಅವೆಲ್ಲ ನನಗ್ ಬಂದು ಮಾತು ಬಿಡಾಕತ್ತಾವ. ನಾನು ಅಲ್ಲೇ ಹೋಗ್ಬಿಟ್ಟ ಕೆಲಸ ಒಂದಿನ ನಾವು ಹುಡ್ಕೊಂಡು ಹೊರಡು ಸೀದೆ ಎಲ್ಲಿ ಬಂದ ಶರಣಪ್ಪನವ್ರ ಮನೆಗೆ ಬಂದು ಹತ್ತು ಬಿಡಾಕತ್ತಿದ್ವು. ಆಗ ಬಂದವನ ಆ ತಾಯಿಯಿಂದ ನಿಲ್ಲಿಸಿ ಆ ತಂದಿರ್ತಕ್ಕಂಥ ಮಾಲಿಯನ್ನ ಆ ತಾಯಿ ಹೊಡ್ಯಾಕ ಹಾಕಿದ. ತಾಯಿ ಹೊಡ್ಯಾಕ ಹಾಕಿ, ನಿನಗೆ ಶುಭ ಆಗಲಿವ, ನಿನ್ನ ಕುರುಕೋಟಿ ಉದ್ಧಾರ ಆಗಲಿ ಅಂತ ಹೇಳಿ ಮನೆಗೆ ಹೋಗುದು ಅಂತು ಮನೆಗೆ ಬಂದ್ರು. ಎಲ್ಲೇ ಯಾರ ಮನೆಗೆ ಬಂದ್ರು ಹೇಳಿ ನೋಡುನು? ಗೋವಿಂದ ಭಟ್ರ ಮನೆಗೆ ಬಂದ್ರು. ಅವನ ರೂಪಕ್ಕ ಇವ ಅರ್ಶನ ಹಚ್ಚದು, ಇವನ್ ರೂಪಕ್ಕೆ ಅವ ಅರ್ಶನ ಹಚ್ಚದು. ಏನ್ ಮಾಡ್ತೀರಿ? ಇಬ್ರು ಮಾತಾಡ್ಕೊಂತ ಅವನ್ ರೂಪಕ್ಕೆ ಇವ ಅರ್ಶನ ಹಚ್ಚಿದ, ಇವನ್ ರೂಪಕ್ಕೆ ಅವ ಅರ್ಶನ ಹಚ್ಚಿದ. ಸುಡು 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 ನೀರು ಕಾಸಿಟ್ಟಿದ್ಲ ಅವ್ವ. ಗುರು ಗೋವಿಂದ ಭಟ್ರ ಧರ್ಮ ಪತ್ನಿ ಸುಡು ಸುಡು ನೀರು ಹಾಕೊಂಡು ಚರ್ಚೆ ಕುಂತು, ಏನಾಗ್ತೀರಿಪ್ಪ, ಯಾಕಿಲ್ಲ ಜಳಕ ಮಾಡಿ ನಾನು ಹೋಗಿ ಬರೋದು ಇಷ್ಟ ಆತ, ನನಗೆ ಕ್ಷಮ ಮಾಡ್ತೀನಿ. ಇಲ್ಲ ಆಗೈತಿ. ಯಾಕಾಗೈತಿ ಅಂದ್ರೆ 5 ಸ್ತಂಭನಗಳನ್ನು ನಾನು ನಿಮಗೆ ಕಲಿಸೀನಿ. ಆಹಾರದಿಂದ ಏನಿದು ಮನಸ್ಸು ಮಲಿನ ಅಗತ್ಯ ಅನ್ನೋದನ್ನ ಇನ್ನೂ ಹೇಳ್ಬೇಕಾಗಿತ್ತು, ಹೇಳಿ ನೀವು ಊರು ಕಳಿಸ್ಬೇಕಾಗಿತ್ತು. ಆಹಾರದಿಂದ, ಸಾತ್ವಿಕ ಆಹಾರದಿಂದ ಈ ಮನಸ್ಸನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳುವಂತ ಒಂದು ಯೋಗ ಯಾವುದು, ಸ್ತಂಭನ ಯಾವುದು ಅಂದ್ರೆ ಅದೇ ಮನೋಸ್ತಂಭನ. ಮನೋಸ್ತಂಭನದ ಒಂದು ದಿವ್ಯತೆಯನ್ನ ನಾನು ನಿನಗೆ ಹೇಳಿದ್ದಿಲ್ಲ. ಮನಸ್ಸನ್ನ ನಿಲ್ಲಿಸುವಂತ ಒಂದು ಸ್ತಂಭನ ಐತಿ, ಅದನ್ನ ಹೇಳಿದ್ದಿಲ್ಲ. ಅದನ್ನ ಇವತ್ತು ಹೇಳ್ತಕ್ಕಂಥದ್ದು ಕುಂಡಿಸ್ಕೊಂಡು ಮನೋಸ್ತಂಭನವನ್ನ ಕಲಿಸಿಕೊಟ್ರು ಅನ್ನೋದನ್ನ ನಾವು ಇವತ್ತು ಇಲ್ಲಿ ನೋಡಿ. ಮುಂದೆ ಏನ್ ಬರ್ತದೆ ಅನ್ನೋದನ್ನ ಸುರೇಂದ್ರನ ಒಂದು ಗೀತೆಯನ್ನು ಹಾಕ್ತಾರ ನೋಡಿ. ಅತ್ಯಂತ ಪ್ರಸ್ತುತವಾಗಿರ್ತಕ್ಕಂಥ ಸಾಂದರ್ಭಿಕ ವಚನವನ್ನ ಸುರೇಂದ್ರನವರು ಹಾಡಿದರು. ಗುರು ಗೋವಿಂದ ಭಟ್ರು ಉಳ್ಳವರು ಶಿವಾಲಯ ಮಾಡ್ತಾರಪ್ಪ, ನಾನು ಇದನ್ನು ಎಲ್ಲಿ ಗುಡಿ ಕಟ್ಟಾಕ ಹೋಗೋನು, ಮಂದಿರ ಕಟ್ಟಾಕ ಹೋಗೋನು, ಗಡ್ಡಿ ಕಟ್ಟಾಕ ಹೋಗೋನು. ದುಡ್ಡಿದ್ದವರು ಶ್ರೀಮಂತರು ಅದನ್ನ ಮಾಡ್ತಾರ. ಉಳ್ಳವರು ಶಿವಾಲಯ ಮಾಡುವರಯ್ಯ, ನಾವೆಲ್ಲ ಬಡವರು, ನಾವೆಲ್ಲ ಜಗ್ಗಟ್ಟು ಹೊರಟಿದ್ದವರಲ್ಲ. ಎನ್ನ ಕಾಲೇ ನಿನ್ನ ಕಾಲೇ ಕಂಬ, ದೇಹವೇ ದೇಗುಲ, ಸ್ಥಿರವೇ ಹೊನ್ನಿನ ಕಳಸ. ಆ ಸ್ಥಾವರ, ಗುಡಿ, ಗುಡ್ಡಾರ, ಮಸೀದಿ, ಚರ್ಚ್ ಏನದವಲ್ಲ ಒಂದ್ಸಲ ಅವು ಬಿದ್ದು ಹೋಗ್ಬೋದು. ನಾನು ನೀನು ಆಧ್ಯಾತ್ಮಿಕವಾಗಿ ಕಟ್ಟಿರ್ತಕ್ಕಂಥ ಆಧ್ಯಾತ್ಮಿಕ ಶಿಖರ ಏನೈತಿಲ್ಲ, ಅದು ಎಂದೆಂದೆಂದೆಂದು ಬೀಳಕ್ಕಾಗ್ತಿಲ್ಲ. ಎನ್ನ ಕಾಲೇ ಕಂಬ, ದೇಹವೇ ದೇಗುಲ, ಶಿರವೇ ಹೊನ್ನಿನ ಕಳಸವಯ್ಯ. ಜಂಗಮ ಕಳಿವಿಲ್ಲ. ಈ ತತ್ವ ಅಂತ ಏನೈತಿ, ಈ ನಿಜಾಂಶ ಅಂತ ಏನೈತಿ, ಈ ಧರ್ಮ ಅಂತ ಏನೈತಿ, ಇದು ಕಳಿವಿಲ್ಲ. ಜಂಗಮ ಕಳಿವಿಲ್ಲ. ಸ್ಥಾವರ ಅನ್ನುವಂಥದ್ದು ನಾವು ಮಾಡಿರ್ತಕ್ಕಂಥದ್ದು ಒಮ್ಮೆ ಅದಿಲ್ಲ ಕಟಿ, ಯಾವ್ದು ಇಲ್ಲ ಆಗ್ಬಾರ್ದು ಅಂತ ಅದನ್ನ ನೀನು ಹೇಳಾಕತ್ತೇನಿ ಅನ್ನುವಂಥದ್ದನ್ನ ಅಲ್ಲಿ ಹೇಳಿ ನಾವು ಜನಜೀವನವನ್ನ ಒಂದಿಷ್ಟು ಕಣ್ಣು ತೆರೆ ನೋಡು, ಒಳಗಣ್ಣಿನ ನೋಡು. ಈ ಕಣ್ಣು ಬೇರೆ, ಈ ಕಣ್ಣು ಬೇರೆ, ಅಂತರಂಗದ ಅರಿವಿನ ಕಣ್ಣು ಅಂತ. ಆ ಕಣ್ಣಿನಿಂದ ಒಂದಿಷ್ಟು ಅಂತರಂಗದ ಅರಿವಿನ ಕಣ್ಣು ಅಂದ್ರೆ ಈ ಸದ್ಯ ನೋಡಾಕತ್ತೇವಲ್ಲ ನಾವು ನೀವು, ಈ ಕಣ್ಣು ಒಂದು. ಇನ್ನೊಂದು ಕಣ್ಣು ಐತಿ, ಅವ್ರು ನಗ್ತಾರ ನೋಡಿ, ಅವ್ರಿಗೆ ಗೊತ್ತದ ಆ ಕಣ್ಣು ತೆಗೆದ್ರೆ
ಸಹಜ ದೃಷ್ಟಿ ಒಂದು ಒಳಗಿನ ಭಾವನೆಯಿಂದ ಬರುವಂತದ್ದು ಅಂತರಂಗ ಅರಿವಿರುತ್ತೆ ಅನ್ನೋದು. ಯಜಮಾನರು ಲೇಟ್ ಆಗಿ ಬಂದಾಗ ಶಿಫ್ಟ್ ಆಗಿ ನೋಡ್ತಾರಲ್ಲ, ಅದೊಂದು ದೃಷ್ಟಿ ಹೇಳಿ. ಅದಕ್ಕೆ ಅಂತರಂಗದ ಅರಿವಿನ ಕಣ್ಣು ತೆಗೆದು ನೋಡು, ಬದುಕಿನ ಆಗು ಹೋಗುಗಳನ್ನ ಸಾಕ್ಷಿಯಾಗಿ ನಿಂತ್ಕೊಂಡು ನೋಡ್ಬಾರ. ನೋಡೋದು ನೀನು ಆ ಬದುಕಿನ ಆಗು ಹೋಗುಗಳನ್ನ ನಿನ್ನ ಮೈ ಮೇಲೆ ಹಾಕೊಂಡು